ಎಲ್ರಿಗೂ ನಮಸ್ಕಾರ. ಇಬ್ಬರು ತಾಯಿಯ ಗರ್ಭದಿಂದ ಜನಿಸಿದವನೇ ಜರಾಸಂಧ. ಇದು ಹೇಗೆ ಸಾಧ್ಯ? ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವ ಮಹಾನ್ ಯೋಧ ಜರಾಸಂಧ. ಈ ಜರಾಸಂಧ ಭೀಮನಷ್ಟೇ ಶಕ್ತಿಯನ್ನು ಹೊಂದಿದ್ದನು, ಆದರೆ ಭೀಮನಿಂದಲೇ ಕೊಲ್ಲಲ್ಪಟ್ಟನು. ಸಾಮಾನ್ಯವಾಗಿ ಒಂದೇ ತಾಯಿಯ ಗರ್ಭದಲ್ಲಿ ಮಕ್ಕಳು ಜನಿಸುತ್ತಾರೆ. ಜರಾಸಂಧ ಇಬ್ಬರು ತಾಯಿಯ ಗರ್ಭದಲ್ಲಿ ಜನಿಸಿದವನು. ಅದು ಹೇಗೆ ಸಾಧ್ಯ ಎಂದು ನೋಡೋಣ. ಜರಾಸಂಧ ಮಹಾಭಾರತದ ಕಾಲದ ಮಹಾನ್ ಯೋಧ. ಈ ಜರಾಸಂಧ ಮಗಧ ದೇಶದ ಅರಸ, ದೊಡ್ಡ ಶಿವಭಕ್ತ. ಕೃಷ್ಣಾರ್ಜುನ ಮತ್ತು ಭೀಮ ಸೇರಿ ಇವನನ್ನು ಸಂಹಾರ ಮಾಡುತ್ತಾರೆ. ಜರಾಸಂಧನನ್ನು ಕೊಲ್ಲುವುದು ತುಂಬಾ ಕಷ್ಟಕರವಾಗಿತ್ತು. ಭೀಮ ಅವನನ್ನು 2 ಭಾಗವಾಗಿ ಸೀಳಿ ಎಸೆದರೂ ಅವನು ಮತ್ತೆ ಬದುಕಿ ಬರುತ್ತಿದ್ದ. ನಂತರ ಶ್ರೀಕೃಷ್ಣನ ಸಲಹೆಯ ಮೇರೆಗೆ ಅವನು ಜರಾಸಂಧನನ್ನು 2 ಭಾಗವಾಗಿ ಸೀಳಿ ತಲೆ ಕೆಳಗಾಗಿ ಜೋಡಿಸುತ್ತಾನೆ. ಅಂದರೆ ಎಡಭಾಗದ ತಲೆಯನ್ನು ಬಲಭಾಗದ ಕಾಲಿನತ್ತ, ಬಲಭಾಗದ ತಲೆಯನ್ನು ಎಡಭಾಗದ ಕಾಲಿನತ್ತ ಜೋಡಿಸುವ ಮೂಲಕ ಅವನನ್ನು ಹತ್ಯೆಗೈಯುತ್ತಾನೆ. ಜರಾಸಂಧನ ಮರಣ ಮಾತ್ರವಲ್ಲ, ಆತನ ಜನನವೂ ವಿಚಿತ್ರವಾಗಿತ್ತು. ಮಹಾಭಾರತದ ಕಥೆಯ ಪ್ರಕಾರ ಜರಾಸಂಧನು ಒಂದು ತಾಯಿಯ ಗರ್ಭದಿಂದಲ್ಲ, 2 ತಾಯಿಯ ಗರ್ಭದಿಂದ ಜನಿಸಿದವನು ಎಂಬುದು ನಿಜ. ಕೇಳಲು ಅಥವಾ ಓದಲು ಇದು ವಿಚಿತ್ರವೆನಿಸಬಹುದು. ಜರಾಸಂಧ ಇಬ್ಬರು ತಾಯಿಯ ಗರ್ಭದಿಂದ ಹೇಗೆ ಜನಿಸಿದನು ಎಂಬುದನ್ನು ಈ ಕತೆ ಹೇಳುವುದು. ಬೃಹದ್ರಥನ ಪತ್ನಿಯರು. ಜರಾಸಂಧನ ತಂದೆಯ ಹೆಸರು ಬೃಹದ್ರಥ. ಈ ಬೃಹದ್ರಥನಿಗೆ 2 ಪತ್ನಿಯರಿದ್ದರು. ಬೃಹದ್ರಥ ರಾಜನಾದ್ದರಿಂದ 2 ಪತ್ನಿಯರು ಅರಮನೆಗೆ ರಾಣಿಯಾಗಿದ್ದರು. ಆದರೆ ಅವರಿಬ್ಬರಿಗೂ ಮಕ್ಕಳಿರಲಿಲ್ಲ. ಬೃಹದ್ರಥನಿಗೆ ತನ್ನ ಮೊದಲನೇ ಹೆಂಡತಿಯಿಂದಲೂ ಮಕ್ಕಳಿರಲಿಲ್ಲ, 2ನೇ ಹೆಂಡತಿಯಿಂದಲೂ ಮಕ್ಕಳಿರಲಿಲ್ಲ. ಇದೇ ವಿಚಾರಕ್ಕೆ ಬೃಹದ್ರಥ ಅಸಮಾಧಾನಗೊಂಡಿದ್ದನು. ಹೇಗಾದರೂ ಸಂತಾನ ಭಾಗ್ಯವನ್ನು ಪಡೆದುಕೊಳ್ಳಲು ತನ್ನ ಸಾಮ್ರಾಜ್ಯಕ್ಕೆ ವಾರಸುದಾರರು ಬೇಕೆನ್ನುವ ಕಾರಣಕ್ಕಾಗಿ ಬೃಹದ್ರಥನು ಚಂದ್ರಕೌಶಿಕ ಋಷಿಯ ಆಶ್ರಮಕ್ಕೆ ಹೋಗಿ ಅಲ್ಲಿ ಋಷಿಗಳ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುತ್ತಾನೆ. ರಾಜನ ಸೇವೆಯಿಂದ ತೃಪ್ತನಾದ ಚಂದ್ರಕೌಶಿಕ ಋಷಿ ಆತನ ಅಸಮಾಧಾನಕ್ಕಾಗಿ ಏನು ಕಾರಣ ಎಂಬುದನ್ನು ತಿಳಿದುಕೊಳ್ಳುತ್ತಾನೆ. ಆಗ ಚಂದ್ರಕೌಶಿಕ ಋಷಿಯು ಬೃಹದ್ರಥನನ್ನು ಕರೆದು ಒಂದು ಸೇಬನ್ನು ನೀಡಿ, ಇದನ್ನು ನಿನ್ನ ಪ್ರೀತಿಯ ಮಡದಿಗೆ ನೀಡುವಂತೆ ಹೇಳುವರು. ಜರಾಸಂಧನ ಜನನ ಕಥೆ ಹೀಗಿದೆ. ರಾಜನಿಗೆ ತನ್ನ 2 ಪತ್ನಿಯ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಅವನು ತನ್ನ 2 ಪತ್ನಿಯರನ್ನು ಒಂದೇ ರೀತಿಯಾಗಿ ಪ್ರೀತಿಸುತ್ತಿದ್ದ. ಈ ಕಾರಣಕ್ಕಾಗಿ ಅವನು ಚಂದ್ರಕೌಶಿಕ ಋಷಿ ನೀಡಿದ ಸೇಬು ಹಣ್ಣನ್ನು 2 ಭಾಗಗಳನ್ನಾಗಿ ಮಾಡಿ ತನ್ನ 2 ಪತ್ನಿಯರಿಗೂ ತಿನ್ನಲು ನೀಡುತ್ತಾನೆ. ಈ ಸೇಬು ಹಣ್ಣನ್ನು ತಿಂದ ನಂತರ 2 ಪತ್ನಿಯರಿಗೂ ಮಗು ಜನಿಸುತ್ತದೆ. ಆ ಮಗುವಿನ ಅರ್ಧ ಭಾಗ ಒಂದು ಪತ್ನಿಗೆ ಜನಿಸಿದರೆ ಇನ್ನರ್ಧ ಭಾಗ ಇನ್ನೊಂದು ಪತ್ನಿಗೆ ಜನಿಸುತ್ತದೆ. ಈ ವಿಚಿತ್ರ ಮಗುವನ್ನು ಕಂಡು ಭಯಗೊಂಡ ರಾಣಿಯರು ಆ ಮಗುವನ್ನು ಕಾಡಿನಲ್ಲಿ ಎಸೆಯುತ್ತಾರೆ. ಅದು ಜರ ಎನ್ನುವ ಮಾಟಗಾತಿಗೆ ಸಿಗುತ್ತದೆ. ಆಕೆ ತನ್ನ ಶಕ್ತಿಯಿಂದ ಆ ಮಗುವಿನ ದೇಹದ ಭಾಗಗಳನ್ನು ಜೋಡಿಸುತ್ತಾಳೆ. ಈ ವಿಚಾರ ತಿಳಿದ ರಾಜ ಮಾಟಗಾತಿಯಿಂದ ಆ ಮಗುವನ್ನು ಪಡೆದುಕೊಂಡು ಮಗುವಿಗೆ ಮಾಟಗಾತಿಯ ಹೆಸರನ್ನು ಸೇರಿಸಿ ಜರಾಸಂಧ ಎಂದು ನಾಮಕರಣ ಮಾಡುತ್ತಾರೆ. ಈ ರೀತಿಯಾಗಿ ಜರಾಸಂಧನ ತಂದೆ ಬೃಹದ್ರಥನು ಮಾಡಿದ್ದ ತಪ್ಪಿನಿಂದಾಗಿ ಜರಾಸಂಧ 2 ಭಾಗಗಳಾಗಿ ಜನಿಸಬೇಕಾಯಿತು. ಮಹಾಭಾರತದಲ್ಲಿ ಜರಾಸಂಧನಿಗೂ ಭೀಮನಿಗೂ ಬರೋಬ್ಬರಿ 28 ದಿನಗಳ ಕಾಲ ಯುದ್ಧ ನಡೆಯುತ್ತದೆ. ಬಳಿಕ ಜರಾಸಂಧ ಭೀಮನಿಂದ ಕೊಲ್ಲಲ್ಪಡುತ್ತಾನೆ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.